ಏನಪ್ಪ ಇವನು ಹಿಂಗೆ ಹುಡುಕ್ತಾವನೆ? ಕಾಡು ನಾಡು ಊರು ಕೇರಿ. ಓ, ನನಗಿನ್ನೇನು ಗ್ರಾಚಾರ ಕಾದಿದೆಯೋ. ಇಲ್ಲಿದೆಯಾ? ಹೆಂಗೋ ಇಷ್ಟು ವರ್ಷ ನೆಮ್ಮದಿಯಾಗಿದ್ದೆ. ಬಂದ್ಬಿಟ್ಯಾ? ಬಂದೇ ಬಿಟ್ಯಾ? ಇದಿದ್ರೆ ತಾನೇ ನನ್ಗೆ ಗೊತ್ತಾಗೋದು ನಿನಗೆ. ಇಷ್ಟು ವರ್ಷ ಏನ್ ಕೇಳಿದ್ರು ಕೊಟ್ಟಿಲ್ಲ. ಎಲ್ಲ ನನ್ನ ಪ್ರಯತ್ನದಲ್ಲೇ ಸಿಕ್ಕಿತೆ. ಆದ್ರೂ ನಿನ್ನ ಹತ್ರ ನಾನು ಕೇಳೋದು ನಿಲ್ಸಿಲ್ಲ, ಪೂಸೋದು ಕಮ್ಮಿ ಆಗಿಲ್ಲ. ಇವತ್ತು ನನ್ನ ಕ್ವಶನ್ಗಳಿಗೆ ನೀನು ಆನ್ಸರ್ ಮಾಡಲೇಬೇಕು. ಲಾಸ್ಟ್ ಟೈಮು ಗಣೇಶನ್ ನೀರ್ಗೆ ಹಾಕಿನಿ, ಈ ಟೈಮು ಹಾಕ್ಬೇಕಾಗತ್ತೆ. ನೀನೇನೋ ಅಂತ ಹುಚ್ಚಾನೆ. ಜನ ದೇವ್ರಿಗೆ ಹೆದರಿದ್ರೆ ದೇವ್ರೇ ನಿನಗೆ ಹೆದ್ರಂಗಾಗಿದೆ ಇಲ್ಲಿ. ನನಗೆ ನಾವೇ ಕಲ್ಲನ್ನು ಕೆತ್ತಿ ದೇವ್ರನ್ನ ಮಾಡಿ ಆ ದೇವರಿಗೆ ಶಕ್ತಿ ಕೊಟ್ಟು ನಾವೇ ಪೂಜೆ ಮಾಡೋ ಮೂರ್ತಿ ಬೇಡ. ನಿನ್ನ ಮೌನವ್ರತದಿಂದ ಆಚೆ ಬಂದು ಮನುಷ್ಯಲಾಗಿ ಮಾತಾಡಬೇಕು. ಇವನು ಯಾಕೋ ಬಿಡಂಗೆ ಕಾಣ್ತಿಲ್ಲ ನನ್ನ. ಭಕ್ತ, ಏನು ನಿನ್ನ ಸಮಸ್ಯೆ ಹೇಳು? ನಮ್ಮ ದೇಶದಲ್ಲಿ ನೀನೇ ಒಂದು ಸಮಸ್ಯೆ. ನಮ್ಮ ಇಂಡಿಯಾದಲ್ಲಿ ಕೋಟ್ಯಾಂತರ ಜನ ಸಮಸ್ಯೆ ಹೇಳ್ಕೊಂಡು ನನ್ನ ಹತ್ರ ಬರ್ತಾರೆ. ಅಂತದ್ರಲ್ಲಿ ನಾನು ನಿನಗೆ ಸಮಸ್ಯೆನಾ? ಚೆನ್ನಾಗಿದೆ. ಹೌದು, ಮತ್ತೆ ಕಷ್ಟ ಅಂತ ನಾವು ನಿನ್ನ ಹತ್ರ ಬರೋದಕ್ಕೆ ನಾವೇ ದುಡ್ಡು ಕೊಟ್ಟು ಟೋಕನ್ ತಗೊಂಡ್ ಬರ್ಬೇಕು. ದುಡ್ಡಿಲ್ಲದ ಬಡವ ನೂರಾರು ಜನಗಳ ಮಧ್ಯೆ ಲೈನ್ ನಿಂತ್ಕೊಂಡು ಬರ್ಬೇಕು. ಅದೇ ದುಡ್ಡಿರೋ ಸಾಹುಕಾರ VIP ಲೈನ್ ನಲ್ಲಿ ಡೈರೆಕ್ಟ್ ಆಗಿ ಕಳ್ಸ್ಕೊಂತೀಯ. ಅದರಲ್ಲೂ ಅಧಿಕಾರದಲ್ಲಿರೋರಿಗೆ, ರಾಜಕೀಯದಲ್ಲಿರೋರಿಗೆ ನೀನೇ ವೇಟ್ ಮಾಡ್ತಿರ್ತೀಯ. ಭಕ್ತ, ಯಾರೆಲ್ಲೇ ಬಂದ್ರು ಅವ್ರ ಭಕ್ತಿಗೆ ಅನುಸಾರವಾಗಿ, ಅವ್ರ ಶಕ್ತಿಗೆ ಅನುಸಾರವಾಗಿ ಯಾರಿಗೆ ಏನು ಕೊಡಬೇಕು ನಾನು ಅದನ್ನೇ ಕೊಡ್ತೀನಿ. ಡವು, ಬರೀ ಡವು. ಆ ಥರ ಕೊಡೋ ಆಗಿದ್ರೆ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಕಾಫಿನೂ ಕುಡಿದೆ, ತಿಂಡಿನೂ ತಿಂದೆ, ನಿನ್ನ ಧ್ಯಾನ ಮಾಡಿದವ್ರು ಇವತ್ತು ಏನು ಕೊಟ್ಟಿದ್ಯಾ? BP ಶುಗರ್ ಕೊಟ್ಬಿಟ್ಟು ಇವತ್ತು ಅವ್ರು ತಿಂಡಿ ತಿಂದು ನೀನು ಧ್ಯಾನ ಮಾಡ್ಕೊಂಡಿದ್ಯಾ? ಬೆಲೆ ಬಗ್ಗೆ ಮಾತಾಡಬೇಕು ಅಂದರೆ ನೀವು ಬೆಳೆಯೋ ಬೆಳೆಗಳ ರೀತಿ, ಆಹಾರದ ಪದ್ಧತಿ ಬಗ್ಗೆ ಮಾತಾಡಬೇಕಾಗುತ್ತೆ. ಗೊತ್ತಾಯ್ತು, ನೀನೇನ್ ಮಾತಾಡ್ತೀಯ ಅಂತ ಗೊತ್ತಾಯ್ತು. ಈಗ ಅದು ಸದ್ಯಕ್ಕೆ ಬೇಡದಿರೋ ವಿಚಾರ. ನೀನಿದೆಯಾ ಅಂತ ನಂಬೋ ಜನ ನಿನ್ಗೆ ಪೂಜೆ ಮಾಡ್ತಾರೆ, ಹಬ್ಬ ಮಾಡ್ತಾರೆ, ಮೆರವಣಿಗೆ ಮಾಡಿ ನಿನ್ನ ಮೆರೆಸ್ತಾರೆ. ನಿನ್ನ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡ್ತಾರೆ. ಅವ್ರ ಆಸೆಗಳನ್ನ, ಅವ್ರ ತೀಟೆಗಳನ್ನ ನಿನ್ನ ಮುಖಾಂತರ ತೀರಿಸ್ಕೊಂತಾ ಇದಾರೆ. ಕೊನೆಗೆ ಮತ್ತೊಬ್ಬರ ಮೇಲೆ ಹೋಗೇ ಕೂರಿಸ್ತಾರೆ. ಆದ್ರೂ ಸಹ ನೀನು ಅಂತವ್ರಿಗೆ ಏನು ಮಾಡಲ್ಲ, ಅಂತವ್ರ ಪರವಾಗೇ ಇರ್ತೀಯ. ತಪ್ಪು ಕಲ್ಪನೆ. ನಾನಿದ್ದೀನಿ ಅಂತ ನಂಬೋ ಜನ ನನ್ನ ಹತ್ರ ಬಂದು ಕೇಳ್ತಾರೆ ಒಳ್ಳೇದು ಮಾಡು, ಕಾಪಾಡು ಅಂತ. ಅದೇ ಜನ ಕೆಟ್ಟ ಕೆಲಸ ಮಾಡಿದಾಗ ದೇವ್ರ ಕೈ ಬಿಡ್ತಾನೆ ಅಂತ ನಂಬಲ್ಲ. ಕರ್ಮ ಇದ್ದೇ ಇರುತ್ತೆ, ಸಮಯ ಬೇಕಷ್ಟೆ. ನೀನು ಟೈಮ್ ಕೊಟ್ಟು ಕರ್ಮ ರಿಟರ್ನ್ಸ್ ಅಂತೀಯ. ಆದರೆ ನಿನ್ನ ಹತ್ರ ಕಷ್ಟ ಕೇಳೋಕೆ ಬರೋರಿಗೆ ರಾತ್ರಿ 8-9 ಆದಮೇಲೆ ನಿನ್ನ ಕಾಪಾಡೋದಕ್ಕೆ ಮತ್ತೊಬ್ಬರು ಇಡಬೇಕು, ಬಾಗಿಲು ಬೀಗ ಹಾಕಬೇಕು, CC ಕ್ಯಾಮ್ರಾ ಇಡಬೇಕು, ವಾಚ್ಮ್ಯಾನ್ ಇಡಬೇಕು. ನಿನಗೆ ನೆಲೆ ಇಲ್ಲ, ನೀನು ಇನ್ನೊಬ್ರಿಗೆ ನೆಲೆ ಏನು ಮಾಡ್ಕೊತೀಯ? ನಾನು ಪ್ರತಿ ಜಾಗದಲ್ಲೂ ಇದ್ದೀನಿ. ನೀವೇ ನಿಮಗೆ ಬೇಕಾಗಿದ್ದ ಕಡೆ ಮಾತ್ರ ಬೇಕಾಗಿದ್ದ ರೂಪ ಕೊಟ್ಟು ಬೇಕಾಗಿದ್ದ ರೀತಿಲಿ ಪೂಜಿಸ್ತಾ ಇದ್ದೀರಾ. ಹಾಗಾದ್ರೆ ಅಕ್ಕಪಕ್ಕ ಹಳ್ಳಿಲಿ ಒಂದೇ ಹೆಸರಿರೋ ನೀನು ಒಂದೂರಲ್ಲಿ ಹೋಮವನ್ನ ಮಾಡಿಸ್ಕೊಂಡು ಮಟನ್ ಚಿಕನ್ ತಿನ್ಬೇಡ್ರಿ ಇಷ್ಟು ದಿವಸ ಅಂತ ಹೇಳ್ತೀಯ. ಅದೇ ನೀನ್ ಮಾತ್ರ ಪಕ್ಕೂರಿಗೆ ಹೋಗಿ ಮಟನ್ ಚಿಕನ್ ಕುಯಿಸ್ಕೊಂಡು ತಿನ್ಕೊಂಡು ಬರ್ತೀಯ. ಇಲ್ಲಿರೋ ಜನಗಳಿಗೆ ಮಾತ್ರ ತಿನ್ಬೇಡ್ರಿ ಅಂತೀಯ. ಏನ್ ಜನಗಳನ್ನ ಯಾಮಾರಿಸ್ತಾ ಇದೀಯಾ? ನೋಡು ಮಾನವ, ದೇವ್ರೇನಾದ್ರೂ ಬಂದು ನಿಮಗೆ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಯಾವ ತರ ಏನಾದ್ರು ಕೇಳಿದಾರಾ? ಒಬ್ರು ಗ್ರಂಥಗಳಲ್ಲೂ ಹೀಗಿದೆ ಅಂತಾರೆ, ಮತ್ತೊಬ್ಬ ಅದನ್ನು ಬರ್ದೋರು ಈ ಮನುಷ್ಯನು ಅಂತಾನೂ ಕೂಡ ಹೇಳ್ತಾರೆ. ಅಂತ ಎಲ್ಲಾ ಕಡೆ ಹೋಗಿ ಹೇಗೆ ಬರ್ತಾನೆ ಅಂತ ವಾದ ಮಾಡ್ತಾರೆ. ನಮ್ ಕೈ ಇದ್ದವರಿಗಿದ್ದೀನಿ, ಇಲ್ಲ ಅಂದವ್ರಿಗೆ ಇಲ್ಲ. ಅಬ್ಬಾ, ನೀನಿದೆಯಾ ಅಂತ ಅನ್ಕೊಂಡು ಎಂತ ಕಾಯಿಲೆ ಬಂದ್ರು ಆಸ್ಪತ್ರೆಗೆ ಹೋಗದೆ ನೀನೇ ವಾಸಿ ಮಾಡ್ತೀಯಾ ಅಂತ ನಿನ್ನ ಸನ್ನಿಧಾನದಲ್ಲಿದ್ದು ನೀನೇ ಎಲ್ಲ ಅನ್ನೋರಿಗೆ ನಾನು ಇಲ್ಲ ಅಂತನಾದ್ರೂ ಹೇಳ್ಬೇಕು, ನಾನು ಇದೀನಿ ಅಂತನಾದ್ರೂ ಹೇಳ್ಬೇಕು. ಹೇಳಕ್ಕಾಗದೆ ಇದ್ರು ನಿನ್ನ ನಂಬಿ ಬರೋರಿಗೆಲ್ಲ ವಾಸಿ ಮಾಡಿ ಕಳಿಸ್ಬೇಕು. ಅದನ್ನ ಬಿಟ್ಟು ಕೆಲವು ಕಾಯಿಲೆ ಮಾತ್ರ ವಾಸಿ ಮಾಡಿ ದೊಡ್ಡ ದೊಡ್ಡ ಕಾಯಿಲೆಗೆ ಹಾಸ್ಪಿಟಲ್ ದಾರಿ ತೋರಿಸ್ತೀಯಲ್ಲ. ಏನ್ ಹಾಸ್ಪಿಟಲ್ ಜೊತೆ ಡೀಲ್ ಮಾಡ್ಕೊಂಡು ಕಮಿಷನ್ ತಗೋತಿದ್ಯಾ? ಕೆಲವು ಕಾಯಿಲೆಗಳೇ ಹಾಗೆ, ಸ್ವಲ್ಪ ದಿನ ಬಂದು ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂದ್ರೂ ಹುಷಾರಾಗುತ್ತೆ. ಕೆಲವು ಟ್ರೀಟ್ಮೆಂಟ್ ಕೊಡದೆ ಹುಷಾರಾಗೋದಿಲ್ಲ. ಜನ ನಾನು ಹೇಳಿದ್ದೀನಿ ಅಂತ ದೇವಸ್ಥಾನಕ್ಕೆ ಬಂದು ಮಲಗ್ತಾರೆ, ಶಾಂತಿ ಹಾಕಿಸ್ತಾರೆ, ಮನೆ ಕರ್ಕೊಂಡು ಹೋಗ್ತಾರೆ, ಎಡೆ ಮಾಡ್ತಾರೆ, ಬೇರೆ ಏನೇನೋ ಮಾಡ್ತಾರೆ. ಅದು ಅವ್ರ ನೆಮ್ಮದಿಗಾಗಷ್ಟೇ. ಜ್ಞಾನದ ಕೊರತೆಯಿಂದ ತಮ್ಮ ಕಾಯಿಲೆನ ಜಾಸ್ತಿ ಮಾಡ್ಕೊಂಡು ಅತಿಯಾದಾಗ ದೇವ್ರ ಕೈ ಬಿಟ್ಟ ಅಂತ ಹೋಗಿ ಹಾಸ್ಪಿಟಲ್ ಸೇರ್ತಾರೆ. ಇದನ್ನು ಜನಗಳ ಮೇಲೆ ಆಗ್ತಿದೀಯಾ? ಸರಿ, ನಿನ್ನ ಹೆಸರು ಹೇಳ್ಕೊಂಡು ಎಂತೆಂತ ಬಿಸ್ನೆಸ್ ಮಾಡ್ತಾವ್ರೆ. ಅವ್ರ ಹತ್ರ ಏನೋ ರಾಯಲ್ಟಿ ಕೇಳಲ್ವಾ? ಶ್ರೀ ಮಾರುತಿ ಮಟನ್ ಸ್ಟಾಲು, ಶ್ರೀ ವೆಂಕಟೇಶ್ವರ ವೈನ್ ಶಾಪು, ಶ್ರೀ ದುರ್ಗಾ ಏರ್ ಸಲೂನು, ಮೂತಪ್ಪ ಬೀಡಾ ಸ್ಟಾಲು,
ಕೆಂಚಾಯ ಕಾಂಟಿಮೆಂಟ್ಸ್. ಇನ್ನ ಈ ತರ ತುಂಬಾ ಬಿಸ್ನೆಸ್ ಇದಾವೆ, ಬೇಕಾದ್ರೆ ನಮ್ಮ ಆಡಿಯನ್ಸ್ ಕಮೆಂಟ್ ಮಾಡ್ತಾರೆ ನೋಡಿ. ಜ್ಞಾನಿಗಳೇ ಹೇಳಿದ್ದಾರೆ ದೇವನೊಬ್ಬ ನಾಮ ಹಲವು ಅಂತ. ನಿಮ್ಮ ಬದುಕಿಗಾಗಿ ನಿಮ್ಮ ರಾಜಕೀಯಗಾಗಿ ನಮ್ಮನ್ನ ಬಳಸ್ಕೊಳ್ತಾ ಇದ್ದೀರಾ. ಯಾವುದೇ ಧರ್ಮ, ಯಾವುದೇ ಜಾತಿ, ಯಾವೇ ಪಂಗಡ ಇದ್ರು, ನೀವು ಯಾವುದೇ ಹೆಸರಿಂದ ಕರೆದ್ರು ಅವರೆಲ್ಲರ ಧ್ಯೇಯ ಒಂದೇ. ಒಳ್ಳೇದನ್ನೇ ಮಾಡು, ಒಳ್ಳೇದನ್ನೇ ಮಾತಾಡು, ಒಳ್ಳೇದನ್ನೇ ಬಯಸು. ಕೆಲವರು ಸ್ವಾರ್ಥಕ್ಕೋಸ್ಕರ ಬಳಸ್ಕೊತಾರೆ. ಆದರೆ ನಿಮ್ಮ ಕೆಲಸನ ನೀವು ಶ್ರದ್ಧೆಯಿಂದ ಮಾಡು, ಫಲಾಫಲ ನನಗೆ ಬಿಡು. ಯಾವ ಸಂದರ್ಭದಲ್ಲಿ ಏನು ಕೊಡಬೇಕೋ ಅದನ್ನ ಕೊಟ್ಟೇ ಕೊಡ್ತೀನಿ. ನೀನು ಭರವಸೆ ನನ್ನ ಮೇಲೆ ಇಡಬೇಡ, ನಿಮ್ಮ ಮೇಲೆ ನೀನು ನಂಬಿಕೆ ಇಟ್ಕೊ. ನಿನ್ನ ಕೆಲಸದಲ್ಲಿ ಮುನ್ನುಗ್ಗು, ಜಯ ನಿನ್ನ ಬೆನ್ನಿಂದ ಇರುತ್ತೆ. ಕಾಯಕವೇ ಕೈಲಾಸ, ದುಡಿಮೆಯೇ ದೇವರು ಅಂತಿದ್ದೀರಾ. ಓಕೆ, ಇಲ್ಲಿವರೆಗೂ ಅದನ್ನೇ ಮಾಡಿದ್ದೀನಿ, ಇನ್ನು ಮುಂದೆನೂ ಅದನ್ನೇ ಮಾಡ್ತೀನಿ. ಇನ್ನ ಡೌಟ್ಸ್ಗಳು ತುಂಬಾ ಇದೆ, ಪಾರ್ಟ್ 2 ನಲ್ಲಿ ಬಂದು ಕೇಳ್ತೀನಿ.